ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಮ್ಮ ಹೇಳ್ತಾಳೆ, ಅಂದರೆ ಸುಂದ್ರವ್ವ, ಬಾಳು ಎಲ್ಲೂ ಕೆಲಸ ಆಗ್ತಾಯಿಲ್ಲ ಅವನಿಗೆ, ಆದರೆ ನನಗೆ ನಂಬಿಕೆ ಇದೆ ಅವನೆಲ್ಲಾದರೂ ಏನಾದರೂ ಸಾಧಿಸ್ತಾನೆ ಅಂತೇಳಿ. ನೀವು ಹಾಗೆ ಅವನ್ನ ನಂಬಬೇಕು, ಯಾವಾಗಲೂ ಅವನ್ನ ಬೈಬೇಡಿ ಅಂತ ಹೇಳ್ತಾಳೆ. ಗಂಡಗೂ ಹೇಳ್ತಾಳೆ, ಮತ್ತು ಅವಳ ಅಣ್ಣಂಗೂ ಹೇಳ್ತಾಳೆ, ತಮ್ಮಂಗೂ ಹೇಳ್ತಾಳೆ. ಆದರೆ ಅವರಿಬ್ಬರೂ ಬೈತಾರೆ, ಮತ್ತು ಅಪ್ಪನೂ ಅಂತಾನೆ, ಎಲ್ಲೋದ್ರೂ ಒಂದು ಕೆಲಸ ಮಾಡಲ್ಲ, ನೆಟ್ಟಿಗೆ ಎಲ್ಲೂ ಮಾಡ್ಕೊಂಡು ಬರಲ್ಲ. ಅಲ್ಲೋದ್ರೆ ಪಾಟೀಲ್ ಮನೆಗೆ ಬೆಂಕಿ ಹಚ್ಚಿ ಬಂದಿದ್ದಾನೆ, ಇವ್ನಿಗೆ ಎಲ್ಲಿಗೆ ಏನಾರು ಕೆಲಸ ಮಾಡುವಂತ ಕಳಿಸಿದ್ರೆ ಅಲ್ಲೆಲ್ಲ ಇದೇ ಮಾಡ್ತಾನೆ, ಏನು ಮಾಡೋದು ಇವನಿಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನೇನು ಬೆಂಕಿ ಹಚ್ಚಿಲ್ಲ, ನಾನು ಯಾಕೆ ಹಚ್ಚಲಿ ಅವ್ರ ಮನೆಗೆ, ಅದೇನೋ ಆಯಿತು ಯಾರಿಗೆ ಗೊತ್ತು, ಯಾಕೆ ಸುಮ್ಮನೆ ಇರು, ಕುರಿ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಕತ್ಕೊಂಡು ಹೋಗಿದ್ದಾರೆ ಅಂತ ನೀನು ಮಾಡಿರ್ತಿ. ಇಲ್ಲ ನನಗೆ ಅದಕ್ಕೂ ಸಂಬಂಧವೇ ಇಲ್ಲ, ನಂಗೆ ವಿಷಯನೇ ಗೊತ್ತಿಲ್ಲ ಅಂತ ಬಾಳು ಹೇಳ್ತಾನೆ. ಆವಾಗ ಸತ್ಯವ ಸುಮ್ಮನೆ ನೋಡ್ತಾ ಕೂತಿರ್ತಾಳೆ. ಇವಾಗ ಬಂದಿರೋ ವಿಷಯ ಏನಪ್ಪ ಅಂದರೆ, ಗಂಗವ್ವ ಊರಲ್ಲಿದ್ದಾಳೆ. ಆದರೆ ಆ ಗಂಗವ್ವನ ಗಂಡ ಸತ್ತ ಮೇಲೆ ಅವ್ರ ಅತ್ತೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾಳೆ ಪ್ರತಿ ದಿವಸನೂ. ಏಕೆ ಅಂದರೆ ಗಂಗವ್ಗೆ ಎಲ್ಲ ವಿಷಯದಲ್ಲೂ ಟಾರ್ಚರ್ ಕೊಡ್ತಾ ಇರ್ತಾಳೆ. ಮತ್ತು ಸತ್ಯವ್ವ ಭಾವ ಬಂದಿದ್ದಾನಲ್ಲ ನೋಡಿಕೊಂಡು, ಅದಕ್ಕೆ ಕೇಳ್ತಾ ಇದ್ದಾಳೆ, ಹೇಗಿದ್ದಾರೆ ಅವ್ವ, ಹೇಗೈತೆ ಅಂತ ಕೇಳ್ತಾಳೆ. ಅದಕ್ಕೆ ಅವ್ವ ಹೇಗಿರೋದು ಹೆಂಗೆ ಪಾಪ, ಗಂಗಕ್ಕಗೆ ಕಷ್ಟ, ಭಾವ ಸತ್ತ ಮೇಲೆ ಗಂಗಕ್ಕಗೆ ಟಾರ್ಚರ್ ಕೊಡ್ತಾಯಿದ್ದಾರೆ ಅವ್ರ ಅತ್ತೆ, ಏನು ಮಾಡೋದು, ಇಲ್ಲಿಗಾರು ಬರಬೇಕಿತ್ತು, 4 ದಿನ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಕಳಿಸ್ಬೋದಾಗಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಬರೋಕ್ಕೆ ಅವ್ರ ಅತ್ತೆ ಒಪ್ಪಬೇಕಲ್ಲ, ಕಳ್ಸೋಕ್ಕೆ ಒಪ್ಪಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇವಳು ಹೇಳ್ತಾಳೆ, ಅಜ್ಜಿನೇ ಕೇಳಿ ಕರ್ಕೊಬರ್ಬೇಕಿತ್ತು ಅಂತಾಳೆ. ಅಜ್ಜಿ ಕೇಳಿದ್ರೂ ಕಳಿಸಲ್ಲ ಅಂತ ಹೇಳ್ತಾಳೆ. ಆಮೇಲೆ ಸುಂದ್ರವ್ವ ಹೇಳ್ತಾಳೆ, ಅವ್ರ ಅಣ್ಣ ಹೇಳ್ತಾನೆ, ಮತ್ತು ಬಾಳುನೇ ಅಲ್ಲಿಗೆ ಕಳಿಸ್ಬಿಡೋಣ ಅಂತೇಳಿ. ಅದಕ್ಕೆ ಬಾಳು ಹೇಳ್ತಾನೆ, ನೀನೇ ಅಲ್ಲಿ ಇನ್ನೊಂದು ದಿವಸ ಇದ್ದು ಬರಬೇಕಿತ್ತು, ನೀನೇ ಯಾಕೆ ಅಷ್ಟು ಬೇಗ ಬಂದೆ ಅಂತ ಹೇಳ್ತಾನೆ ಬಾಳು. ಹಂಗಲ್ಲ, ನನಗೆ ಕೆಲಸ ಇದೆ, ನೀನು ಆರಾಮಿದೆಯಲ್ಲ, ನೀನು ಹೋಗ್ಬೋದು ಅಂತ. ನನಗೂ ಕೆಲಸ ಇದೆ, ನಿನ್ಗೆ ಯಾರು ಕೆಲಸ ಇಲ್ಲ ಅಂತ ಹೇಳಿದ್ದು, ನನಗೂ ಕೆಲಸ ಇದೆ, ನಾನು ಹಂಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾನೆ ಬಾಳು. ಆಮೇಲೆ ಸರಿ ಅಂತ ಅಲ್ಲಿಗೆ ಸುಮ್ಮನಾಗ್ತಾರೆ. ಸುಂದ್ರವ್ವ ಹೇಳ್ತಾಳೆ, ಬಾಳು ಏನು ಅಂತ ನಂಗೆ ಗೊತ್ತು, ನೀವು ಬಾಳು ಬಗ್ಗೆ ಎಲ್ಲ ಮಾತಾಡಬೇಡಿ, ಹಂಗೆ ಅವನು ಕರೆಕ್ಟಾಗೆ ಮಾಡಿರ್ತಾನೆ, ಕರೆಕ್ಟಾಗೆ ಹೇಳ್ತಾನೆ, ಏನೇ ಹೇಳಿದ್ರು ಕರೆಕ್ಟಾಗೆ ಹೇಳ್ತಾನೆ, ಅವನ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ, ಸುಮ್ಮನೆ ಇರಿ ಅಂತ ಹೇಳ್ತಾಳೆ. ಸರಿ ಅವ್ವ, ನೀನು ತಿಳ್ಕೊಂಡಿದೆಯಲ್ಲ ನನ್ನ ಬಗ್ಗೆ, ಅಷ್ಟೇ ಸಾಕು ಕಣವ್ವ, ಬೇರೆಯವ್ರು ತಿಳ್ಕೊಂಡು ನನಗೇನಾಗಬೇಕಾಗಿದೆ ಅಂತ. ಸುಂದ್ರವ್ವ ಮುಖ ಸಿಂಡಿಸ್ಕೋತಾಳೆ ಆ ಕಡೆಗೆ. ಏನು ಮಾಡ್ದಿದ್ರು ಪರವಾಗಿಲ್ಲ, ಬಾಳನ್ನು ವಹಿಸ್ಕೋತದೆ ಅಜ್ಜಿ ಅಂತ ಹೇಳ್ಬಿಟ್ಟು. ಆಮೇಲೆ ಸುಂದ್ರವ್ವ, ನಾನೇ ಹೋಗಿ ಬರ್ತೀನಿ ಊರಿಗೆ, ಒಂದು 4 ದಿನ ನಾನೇ ಇದ್ದು ಬರ್ತೀನಿ ಅಂತ ಅಜ್ಜಿಗೂ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಮನ್ಸು ಮಾಡಲ್ಲ ಕಳ್ಸೋಕ್ಕೆ. ಆದರೆ ಅಜ್ಜ, ಆಯಿತು ಹೋಗ್ಬಾರವ್ವ ಸತ್ಯವ್ವ, ಹೋಗ್ಬಾ ಅಂತ ಹೇಳ್ತಾನೆ. ಆಮೇಲೆ ಬಾಳು ಕೇಳಿದ್ರೆ ಬಾಳುನು ಆಯಿತು ಹೋಗ್ಬಿಟ್ಟು ಬರಲಿ ಅಂತ ಹೇಳ್ತಾನೆ. ಆಮೇಲೆ ಬಾಳುನೇ ಕರ್ಕೊಂಡು ಹೋಗ್ಬೇಕು ಅಂತ ಆಗುತ್ತೆ. ಇದಕ್ಕೆ ಸತ್ಯವ ಸರಿ ಅಂತಾಳೆ. ಆಮೇಲೆ ಸುಂದ್ರವ್ವನು ಕೂಡ, ಇವತ್ತು ನಾನು ದೊಡ್ಡ ಮಗ ಹೇಳ್ತಾನೆ, ನಾನು ಇವತ್ತು ಹೊಲಕ್ಕೆ ಹೋಗಿ ಬರ್ತೀನಿ ಕಣವ ಅಂತ ಹೇಳ್ತಾನೆ. ಬಾಳನ್ನು ಕರ್ಕೊಂಡು ಹೋಗು ಅಂತಾನೆ. ಬಾಳು ಬಂದರೆ ಅಲ್ಲಿ ಏನು ಕೆಲಸ ಮಾಡ್ತಾನೆ, ಏನೂ ಮಾಡಲ್ಲ ಅಂತ. ಇಲ್ಲ, ಕರ್ಕೊಂಡೋಗು, ಮಾಡ್ತಾನೆ ಅವನು ಕೆಲಸ ಅಂತೇಳಿ ಸುಂದ್ರವ್ವ ಹೇಳ್ತಾಳೆ. ಸರಿ, ಬಾಳು ಬರಲಿ ಅಂತ ಕಾಯ್ತಾ ಇರ್ತಾರೆ. ಬಾಳು ಬಂದಿರಲ್ಲ. ಆಮೇಲೆ ಅವನು ಏನು ಮಾಡಲ್ಲ ಕಣವ ಅಲ್ಲಿ ಕೆಲಸ, ಸುಮ್ಮನೆ ಇರ್ತಾನೆ, ನನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ ಕಣವ ಅವನು ಅಂತ ಹೇಳ್ತಾನೆ. ಅದಕ್ಕೆ, ಇಲ್ಲ ಕಣೋ, ಮಾಡ್ತಾನೆ, ಕರ್ಕೊಂಡೋಗೋ, ಹಂಗೆಲ್ಲ ಹೇಳ್ಬಾರ್ದು ಅಂತ ಹೇಳ್ತಾಳೆ ಸುಂದ್ರವ್ವ. ಈ ಕಡೆ ಅಜ್ಜಿ, ಅವ್ರ ಊರಲ್ಲಿ ಅಜ್ಜಿ ಪಾಪ ಗಂಗವ್ವಂಗೆ ಕುರಿ ಕಾಯೋದು, ಮನೆ ಕೆಲಸ ಮಾಡಿಕೊಂಡು ಕುರಿ ಕಾಯಕ್ಕೆ ಹೋಗಬೇಕು. ಮಗ ಇದ್ದಾಗ ಅಷ್ಟು ಟಾರ್ಚರ್ ಆಗ್ತಿರ್ಲಿಲ್ಲ, ಮಗ ಸತ್ತ ಮೇಲೆ ಅಜ್ಜಿ ಟಾರ್ಚರ್ ಕೊಡ್ತಾಯಿದೆ ಅಂಥೇಳಿ, ಅಕ್ಕಂಗೆ ಟಾರ್ಚರ್ ಕೊಡ್ತಿದೆ ಅಂತ ಇವನಿಗೆ ಗೊತ್ತಾಗಿದೆ. ಇವನು ಅದನ್ನೇ ಬಂದು ಮನೆಗೆ ಹೇಳ್ತಾ ಇದ್ದಾನೆ ಎಲ್ಲರಿಗೂ. ಅಯ್ಯೋ, ಗಂಗವ್ವ ಎಷ್ಟು ಒಳ್ಳೆಯವಳು, ಯಾರಿಗೂ ದ್ರೋಹ ಬಗ್ದವಳಲ್ಲ, ಯಾರಿಗೂ ಅನ್ಯಾಯ ಮಾಡಿದವಳಲ್ಲ, ಆದರೂ ಅವಳಿಗೆ ಯಾಕೆ ಹಿಂಗೆ ಕಷ್ಟ ಅಂತ ಸುಂದ್ರವ್ವ ಹೇಳ್ತಾಳೆ. ಆಮೇಲೆ ಸತ್ಯವನ್ನ ತಾತ ಹೇಳ್ತಾನೆ, ಗಂಗವ್ವ ಯಾವತ್ತೂ ಯಾರಿಗೂ ಏನೂ ದ್ರೋಹ ಮಾಡಲಿಲ್ಲ, ಆದ್ರೂ ಅವಳಿಗೆ ಯಾಕೆ ಇಂಥ ಕಷ್ಟ,
ಯಾಕೆ ಅವ್ರ ಅತ್ತೆಯವರು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅವನು ಹೇಳ್ತಾನೆ. ಸತ್ಯವ ಮಾತ್ರ ನಾನಿಲ್ಲ ಹೋಗಿ ಬರ್ತೀನಿ, ಅವನ್ನ ನೋಡಲೇಬೇಕು, ನಾನು ಹೋಗ್ತೀನಿ ಅಂತ ಅವಳು ಹಠ ಹಿಡ್ದು ಕೂತಿದ್ದಾಳೆ. ಸುಂದ್ರವ್ಗೆ ಕಳಿಸೋ ಇಷ್ಟ ಇಲ್ಲ, ಆದರೂ ಏನೂ ಮಾಡೋಕ್ಕಾಗಲ್ಲ. ಮೊಮ್ಮಗಳು ಕೇಳ್ತಿದ್ದಾಳೆ ಅಂದರೆ ಕಳಿಸ್ಲೇಬೇಕಾಗುತ್ತೆ. ಹೋಗಿ ಬರಲಿ ಅಂತ ಹೇಳ್ಬೋದು. ನಗ್ನವ ಎಲ್ಲೋದ್ಲೋ ಅವಳು ಇನ್ನೂ ಗೊತ್ತಾಗಿಲ್ಲ. ಮತ್ತು ಬಲರಾಮನು ಎಲ್ಲೋಗಿದ್ದಾನೋ ಗೊತ್ತಿಲ್ಲ. ಆದರೆ ಬಾಳು ಮಾತ್ರ ಪ್ರತಿ ದಿವಸ ಅವನು ಸುದ್ದಿಲಿದ್ದೇ ಇರ್ತಾನೆ. ಆಮೇಲೆ ಅಲ್ಲಿ ಸತ್ಯ ಮತ್ತು ಅವನ ಫ್ರೆಂಡು ಮಾತಾಡಿಕೊಂಡು ಇದೇ ವಿಷಯ ಮಾತಾಡ್ಕೊಂಡು ಅವರು ಅಲ್ಲಿ ನಗ್ತಾ ಇರ್ತಾರೆ. ಖುಷಿಯಾಗಿ ಮಾತಾಡ್ಕೊಂಡು ನಗೋದು ಅವರು. ಗೌಡನಿಗೆ ಆ ವಿಷಯ ಹೋಗಿರುತ್ತೆ. ಗೌಡನು ಕೂಡ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾನೆ. ಪ್ರತಿ ದಿವಸ ಬಾಳನ ಬಗ್ಗೆನೇ ಗೌಡನ ಚರ್ಚೆ. ಬಾಳು ಹಂಗೆ ಮಾಡ್ತಾನೆ, ಬಾಳು ಹಿಂಗೆ ಮಾಡ್ತಾನೆ ಅಂತ ಈ ಸತ್ಯ ಹೋಗಿ ಹೇಳೋದು. ಬಾಳು ನನಗಿಂತ ಮೇಲೆ ಬಂದುಬಿಟ್ರೆ ನನಗೆ ವ್ಯಾಲ್ಯೂ ಕಡಿಮೆ ಆಗುತ್ತಲ್ಲ ಅಂತ ಗೌಡ ಅಲ್ಲಿ ಗೋಳಾಡೋದು. ಇದೇ ಆಗೋಗಿತ್ತೆ ಅವ್ರದ್ದು ಕತೆಗಳು. ಯಾವ ಕೆಲಸ ಮಾಡದಿದ್ರೂ ಪರವಾಗಿಲ್ಲ, ಬಾಳನ ಬಗ್ಗೆನೇ ಪ್ರತಿ ದಿವಸ ಯೋಚನೆ ಮಾಡೋದು. ಪ್ರತಿ ಗಂಟೆಗೂ ಯೋಚನೆ, ಪ್ರತಿ ನಿಮಿಷಕ್ಕೂ ಯೋಚನೆ. ಗುಂಡ ಹೇಳ್ತಲೇ ಇರ್ತಾನೆ, ಯಾಕೆ ಬಾಳು ಬಗ್ಗೆನೇ ಯೋಚನೆ ಮಾಡ್ತೀರಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಅವನು ಹೇಳ್ತಾನೆ. ಆದರೂ ಕೂಡ ಗೌಡ ಕೇಳೋದೇ ಇಲ್ಲ. ಈ ಸತ್ಯ ಹೋಗಿ ಹೇಳಿದ ತಕ್ಷಣ ಬಾಳು ಬಗ್ಗೆನೇ ಯೋಚನೆ ಮಾಡೋಕ್ಕೆ ಅವನು ಸ್ಟಾರ್ಟ್ ಮಾಡ್ತಾನೆ. ಪ್ರತಿಯೊಂದು ವಿಷಯದಲ್ಲೂ ಬಾಳು ಓದ್ ಕಡೆ ಎಲ್ಲ ಒಳ್ಳೆಯದಾಗುತ್ತೆ, ಬಾಳು ಹೇಳಿದ್ದೆಲ್ಲ ಸರಿ ಹೋಗುತ್ತೆ. ಅದು ಹೆಂಗೆ, ಬಾಳು ಏನು ಜಾದು ಮಾಡ್ತಾನ, ಬಾಳು ಏನು ಮಂತ್ರ ಓದಿನ, ಬಾಳು ದೇವ್ರು ಬರುತ್ತಾ, ಹೀಗೆಲ್ಲ ಒಂದು ಥಿಂಕಿಂಗು, ಯೋಚನೆಗಳು ಆವಾಗವಾಗ ಮಾಡ್ತಾನೇ ಇರ್ತಾನೆ. ಬಾಳು ಹೆಂಡ್ತಿ ಅದೊಂದೇ ತಪ್ಪು. ಒಂದು ಮದುವೆ ಮಾಡ್ಕೋಬಾರ್ದಾಗಿತ್ತು, ಮಾಡ್ಕೊಂಡ, ಹೆಂಡ್ತಿ ಅಂತ ನೋಡ್ತಾ ಇಲ್ಲ, ಅದೊಂದು ಬೇಜಾರಾಗಿರೋ ವಿಷಯ. ಅಂದರೆ ಇನ್ನೆಲ್ಲದರಲ್ಲೂ ಒಳ್ಳೆಯವನಿದ್ದಾನೆ. ಸುಂದ್ರವ್ವ ಏನು ಮಾಡ್ತಾಳೆ, ಏನೂ ಹೇಳೋಕ್ಕಾಗಲ್ಲ ಪಾಪ. ಅವಳು ಇತ್ಲಾಗಿ ಮೊಮ್ಮಗಳನ್ನ ನೀನು ಸರಿ ನೋಡ್ಕೊತಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೆಂಗೆ ಹೇಳೋಕ್ಕಾಗುತ್ತೆ ಗಂಡ ಹೆಂಡ್ತಿ ವಿಷಯದಲ್ಲಿ? ಅವರು ಒಂದು ಕೋಣೆಯಲ್ಲಿರುವಾಗ ಅವ್ರದ್ದು ಹೆಂಗೆ ಅಂತ ಇನ್ನೊಬ್ಬರು ಥಿಂಕಿಂಗ್ ಮಾಡೋದು ಭಾಳ ಕಷ್ಟ ಅಲ್ವಾ? ಚೆನ್ನಾಗಿದ್ದವರು ಚೆನ್ನಾಗಿಲ್ವ, ಅದು ಹೆಂಗೆ ಥಿಂಕಿಂಗ್ ಮಾಡೋಕ್ಕೆ ಸಾಧ್ಯ? ಆಮೇಲೆ ಸತ್ಯವನ್ನು ಕೇಳ್ತಾರೆ ಒಂದೊಂದ್ಸಲಿ, ಇಲ್ಲ ಬಾಳು ಮಮ್ಮ ಅಲ್ಲೋದ್ರು ಇಲ್ಲೋದ್ರು ಅಂತಾಳೆ. ಆವಾಗ ಮಾತ್ರ ಬೇಜಾರಾಗುತ್ತೆ. ನೀನೇನು ಕೇಳಲಿಲ್ವಾ, ನೀನು ಊಟಕ್ಕೆ ಇಡಲಿಲ್ವಾ, ನೀನು ಏನು ಬೇಕು ಅಂತ ಕೇಳಲಿಲ್ವಾ ಅಂತ ಹೇಳ್ತಾರೆ. ಆವಾಗೆಲ್ಲ ಅವಳು ಕೇಳದೆ ಮಾತಾಡಲಿಲ್ಲ, ಹೋದರು ಹಾಗೆ ಹೀಗೆ ಅಂತ ಹೇಳ್ತಾಳೆ. ಆವಾಗ ಇವ್ರಿಗೆ ಚಿಂತೆಗೀಡಾಗುತ್ತೆ. ಯಾಕೆ ಬಾಳು ಹಿಂಗೆ ಮಾಡ್ತಿದ್ದಾನೆ, ಈ ಪ್ರತಿಯೊಂದು ವಿಷಯದಲ್ಲೂ ಅವನು ಏನು ಕೇರೆ ತಗೊಳ್ಳಲ್ವಲ್ಲ, ಅವನಾಯಿತು ಅವ್ನು ಪಾಡಾಯಿತು, ಯಾಕೆ ಹಿಂಗೆ ಮದುವೆ ಆದಮೇಲೆ ಅವನಿಗೆ ಬುದ್ಧಿ ಬರಲಿಲ್ವಾ, ಹಾಗೆ ಹಿಂಗೆ ಅಂತ. ಈಗ ಸತ್ಯವ್ವ ಅದನ್ನು ಯೋಚನೆ ಸುಂದರವ್ವ ಅದನ್ನು ಯೋಚನೆ ಮಾಡ್ತಾಳೆ. ಸತ್ಯವ್ವ ಯೋಚನೆ ಮಾಡ್ತಾನೆ ಇರ್ತಾಳೆ ಸತ್ಯವ್ವ, ಆದರೆ ಬಾಯಿ ಬಿಟ್ಟು ಯಾರ ಹತ್ರನೂ ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ ಅವ್ರ ಅಮ್ಮನ ಹತ್ರ ಅಲ್ಲಿ ಹೇಳ್ಕೊಬೋದು ಅನಿಸುತ್ತೆ. ಅದಕ್ಕೆ ಅಮ್ಮನ ಮನೆಗೆ ಹೋಗ್ತೀನಿ, ಕಳಿಸ್ಕೊಡು ಅಜ್ಜಿ, ಕಳಿಸ್ಕೊಡು ತಾತ ಅಂತ ಹೇಳ್ತಾವಳೆ. ಅಜ್ಜ ಅಜ್ಜಿ ಕಳಿಸ್ಕೊಡಿ ಅಂತ. ಆದರೆ ಇವರು ಇನ್ನೂ ಕಳಿಸಿಲ್ಲ. ಮೋಸ್ಟ್ಲಿ ನಾಳೆ ಕಳಿಸ್ಬೋದು ಅಂತ ಕಾಣುತ್ತೆ. ನಾಳಿನ ಎಪಿಸೋಡಲ್ಲಿ ಕಳಿಸ್ಕೊಡ್ತಾರೆ ಅನಿಸುತ್ತೆ. ಏಕೆಂದರೆ ಮೊಮ್ಮಗಳು ಅಷ್ಟು ಕೇಳ್ಕೊತಿದ್ದಾಳೆ ಅಂದರೆ ಕಳಿಸ್ತಾರೆ. ಸುಂದ್ರವ್ಗಂತೂ ಮೊಮ್ಮಗಳನ್ನ ಎಷ್ಟು ಅವಳ ಜೊತೆ ಕೂರೋದು, ಅವಳ ಜೊತೆ ನಿಲ್ಲೋದು, ಅವಳ ಜೊತೆ ಒಟ್ಟಿಗೆ ಕೆಲಸ ಮಾಡೋದು ಅವೆಲ್ಲ ತುಂಬಾ ಇಷ್ಟ. ಆಮೇಲೆ ಈ ಬಲರಾಮನೂ ಅಷ್ಟೇ. ಇವನು ಇಷ್ಟು ವರ್ಷ ಎಲ್ಲೋಗಿದ್ದ ಅಂತ ಗೊತ್ತಿಲ್ಲ, ಕುರಿ ಮಂದೆ ಕಾಯಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಅಲ್ಲಿ ಏನೋ ಕೆಲಸ ಮಾಡ್ಕೊಂಡಿದ್ದೆ ಅಂತಾನೆ. ಆದರೆ ಎಲ್ಲಿ ಎತ್ತ ಒಂದು ಗೊತ್ತಿಲ್ಲ. ಸದ್ಯ ಇಷ್ಟು ವರ್ಷ ಆದಮೇಲೆ ಈಗ ಬಂದಿಯಾನೆ ಇವನು. ಈಗ ಇವನು ಬಾಳು ಅಣ್ಣ ಆಗ್ತಾನೆ, ಅವನು ಇನ್ನೊಬ್ಬ ಬಾಳು ತಮ್ಮ ಆಗ್ತಾನೆ. ಇವರು 3 ಜನ ಗಂಡು ಮಕ್ಕಳು. ಆದರೆ ಸುಂದ್ರವ್ವ ಇವರು 3 ಜನದಲ್ಲಿ ತೀರಾ ಹಚ್ಕೊಂಡಿದ್ದು ಅಂದರೆ ಮಧ್ಯದನ್ನು ಬಾಳನ್ನೇ. ಪ್ರತಿಯೊಂದು ವಿಷಯದಲ್ಲೂ ಬಾಳನ್ನೇ ಹಚ್ಕೊಳ್ಳೋದು ಯಾವಾಗಲೂ. ಅವನು ಇವಾಗ ಏನಾದ್ರು ಹೇಳಿದ್ರು, ಭವಿಷ್ಯ ಥರ ಹೇಳಿದ್ರು ಬಾಳನ್ನು ನಂಬ್ತಾರೆ, ಪ್ರತಿಯೊಬ್ಬರು ನಂಬ್ತಾರೆ. ಹಾಗಾಗಿ ಬಾಳಂಗೆ ಏನು ಪವಾಡ ಮಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ, ಜನ ನಂಬ್ತಾರಲ್ಲ ಅಂದರೆ ಅವನು ಆ ಥರ ಪದ್ಯಗಳು ಪ್ರವಚನ ಕೇಳೋದು, ಅರ್ಥ ತಿಳ್ಕೊಳ್ಳೋದು ಅದೆಲ್ಲ ಬರುತ್ತೆ. ಅವೆಲ್ಲನೂ ಧೈರ್ಯವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.